ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಶಾಲಾ ಶೈಕ್ಷಣಿಕ ಯೋಜನೆ ಸ್ಯಾಪ್ ಮಾದರಿ ಇದು 2026-27ನೇ ಸಾಲು. ಸೊ ಇಲ್ಲಿ ಸ್ಯಾಪ್ ಯೋಜನೆಯನ್ನು ಶಾಲಾ ಶೈಕ್ಷಣಿಕ ಮಾದರಿಯನ್ನು ನಾವು ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನು ಆ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಶಾಲಾ ಶೈಕ್ಷಣಿಕ ಯೋಜನೆ, ಶಾಲೆಯ ಹೆಸರು, ಕ್ಲಸ್ಟರ್, ತಾಲೂಕು, ಜಿಲ್ಲೆ ಇದಿಷ್ಟನ್ನು ಕೂಡ ಹಾಕಬೇಕು. ನೆಕ್ಸ್ಟ್ ನಮೂನೆ 1ರಲ್ಲಿರುವಂಥದ್ದು ಶಾಲೆ ಪ್ರಾರಂಭವಾದ ವರ್ಷ ಮತ್ತು ಶಾಲಾ ಡೈಸ್ ಕೋಡನ್ನು ನಾವು ಹಾಕಬೇಕು. ಎಷ್ಟು ಜನ ಇರುವಂಥದ್ದು, ಗಂಡೆಷ್ಟು, ಹೆಣ್ಣೆಷ್ಟು, ಕುಟುಂಬಗಳ ಸಂಖ್ಯೆ ಎಷ್ಟು, ಶಾಲಾ ವಿಸ್ತೀರ್ಣ ಚದರ ಅಡಿಗಳಲ್ಲಿ, ಶಾಲಾ ಕೊಠಡಿಗಳ ವಿಸ್ತೀರ್ಣ, ಕೊಠಡಿ ಹೊರತುಪಡಿಸಿ ಉಳಿದ ಭಾಗದ ಅಳತೆ, ವಾಚನಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ, ಒಟ್ಟು ಕೊಠಡಿಗಳ ಸಂಖ್ಯೆ ಇದಿಷ್ಟನ್ನು ಕೂಡ ನಾವು ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಇದರಲ್ಲಿ ಕೊಠಡಿಗಳ ಮಾಹಿತಿಯನ್ನು ಕೇಳಿದರೆ ಏನೇನಿದೆ ಶಾಲೆಯಲ್ಲಿ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ನೋಡಿ, ಮುಖ್ಯ ಶಿಕ್ಷಕರ ಕೊಠಡಿ ಇದೆಯಾ, ಸಹ ಶಿಕ್ಷಕರಿಗೆ ಕೊಠಡಿ ಇದೆಯಾ, ತರಗತಿ ನಡೆಸುವ ಕೊಠಡಿ ಎಷ್ಟಿದೆ, ವಾಚನಾಲಯ ಎಷ್ಟಿದೆ, ಸೊ ಅದೆಲ್ಲದನ್ನು ಕೂಡ ಇಲ್ಲಿ ನಿಮಗೆ ಕೊಡ್ತಾ ಹೋಗಿದ್ದಾರೆ ನೋಡಿ. ಸೊ ಅದಷ್ಟಕ್ಕೂ ಕೂಡ ಎಷ್ಟು ಇದೆ ಅನ್ನೋದನ್ನು, ಇದೆ ಇಲ್ಲ ಇದ್ದರೆ ಎಷ್ಟಿದೆ ಅದರ ಸಂಖ್ಯೆಯನ್ನು ಕೂಡ ಹಾಕಬೇಕು. ನೆಕ್ಸ್ಟ್ ಬರುವಂಥದ್ದು ಶಿಕ್ಷಕರ ಮಾಹಿತಿ. ಇಲ್ಲಿ ಮಂಜೂರಾದ ಶಿಕ್ಷಕರ ಸಂಖ್ಯೆ ಎಷ್ಟಿದೆ, ಕಾರ್ಯನಿರ್ವಹಿಸುವ ಶಿಕ್ಷಕರ ಸಂಖ್ಯೆ ಎಷ್ಟಿದೆ, ಖಾಲಿ ಹುದ್ದೆ ಎಷ್ಟಿದೆ, ನಿಯೋಜನೆ ಮೇರೆಗೆ ಶಾಲೆಯಲ್ಲಿ ಹೋಗಿರುವ ಶಾಲೆಯಿಂದ ಹೋಗಿರುವ ಶಿಕ್ಷಕರು, ನಿಯೋಜನೆ ಮೇರೆಗೆ ಶಾಲೆಯಲ್ಲಿರುವ ಶಿಕ್ಷಕರು, ಡೆಪ್ಯುಟೇಷನ್ ಹಾಕಿರುವಂಥವರು ಯಾರಿದ್ದಾರೆ, ಯಾರು ಡೆಪ್ಯುಟೇಷನ್ ಮೇಲೆ ಹೋಗಿದ್ದಾರೆ, ಸೊ ಆ ಮಾಹಿತಿಯನ್ನು ಕೂಡ ಹಾಕಬೇಕಾಗತ್ತೆ. ನೆಕ್ಸ್ಟ್ ಶಿಕ್ಷಕರು ಪಡೆದ ತರಬೇತಿಗಳು ನೋಡಿ, ಯಾವ ಶಿಕ್ಷಕರ ಹೆಸರನ್ನು ಇಲ್ಲಿ ಹಾಕಬೇಕು. ಹಾಕಿಬಿಟ್ಟು ಅವರು ಯಾವ ತರಬೇತಿಯನ್ನು ಪಡೆದಿದ್ದಾರೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ, ಯಾವ್ಯಾವ ತರಬೇತಿ ಅಂಥೇಳಿ, ಅದರಲ್ಲಿ ಯಾವ ತರಬೇತಿಯನ್ನು ಪಡೆದಿದ್ದಾರೆ ಟಿಕ್ ಮಾಡಿದರೆ ಸಾಕು. ಸೊ ಆಗ ಆ ಒಂದು ಮಾಹಿತಿ ಅವರ ಹೆಸರಿನ ಎದುರುಗಡೆ ಟಿಕ್ ಮಾಡಿದರೆ ಆಯಿತು. ನೆಕ್ಸ್ಟ್ ಶಾಲಾ ಮಕ್ಕಳ ಮಾಹಿತಿಯನ್ನು ಹಾಕಬೇಕು. 1ನೇ ತರಗತಿಯಿಂದ ಹಿಡಿದು 8ನೇ ತರಗತಿಯವರೆಗೆ ದಾಖಲಾತಿ ಎಷ್ಟಾಗಿದೆ, ಗಂಡೆಷ್ಟು, ಹೆಣ್ಣೆಷ್ಟು, ಒಟ್ಟು ಮಕ್ಕಳ ಸಂಖ್ಯೆ, ಸೊ ಇದಿಷ್ಟನ್ನು ಹಾಕಬೇಕು. ಇದಿಷ್ಟು ನೋಡಿ, ಇಲ್ಲಿ ಹಾಜರಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಇತರೆ ಇದಿಷ್ಟನ್ನು ಕೂಡ ನಾವು ಬರೆದು ಲಾಸ್ಟಲ್ಲಿ ಒಟ್ಟು ಗಂಡು ಹೆಣ್ಣು ಎಷ್ಟು ಮತ್ತು ಗಂಡು ಹೆಣ್ಣು ಒಟ್ಟು ಎಷ್ಟು ಜನ, ಮುಖ್ಯ ಶಿಕ್ಷಕರ ಸಹಿಯನ್ನು ಕೂಡ ಹಾಕುವಂಥದ್ದು. ನೆಕ್ಸ್ಟ್ ನೈದಾನಿಕ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಅಂದರೆ ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್, ಇದರ ಒಂದು ಮಾರ್ಕ್ಸನ್ನು ನಾವು ಎಂಟ್ರಿ ಮಾಡುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಬರಿತಾ ಹೋಗಬೇಕು. ದೊಡ್ಡದಾಗಿ ಕಾಲಮನ್ನು ಕೊಟ್ಟಿದ್ದಾರಲ್ಲ, ಅಲ್ಲಿ ವಿದ್ಯಾರ್ಥಿಗಳ ಹೆಸರು. ಹಾಗೆಯೇ ಇಲ್ಲಿ ಕಲಿಕಾ ಸಾಮರ್ಥ್ಯಕ್ಕೆ ಕನ್ನಡ ಸಬ್ಜೆಕ್ಟು, ಇಂಗ್ಲೀಷ್, ಗಣಿತ, ಪರಿಸರ ಅಧ್ಯಯನ ಇದಿಷ್ಟನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ 2ರಿಂದ 5ನೇ ತರಗತಿಯವರೆಗೆ ಈ ಒಂದು ಫಾರ್ಮ್ಯಾಟ್ ಇರುವಂಥದ್ದು. ಯಾಕೆಂದರೆ ಅವರಿಗಿರುವಂಥದ್ದು ಕೇವಲ 4 ಸಬ್ಜೆಕ್ಟ್ ಅಷ್ಟೇ. ನೆಕ್ಸ್ಟ್ ನಾವು ನೋಡುವಂಥದ್ದು 6ರಿಂದ 8ನೇ ತರಗತಿ. ಇದರಲ್ಲಿ ನಾವು ನೋಡೋದಾದರೆ 6 ವಿಷಯಗಳಿರುತ್ತೆ: ಕನ್ನಡ, ಇಂಗ್ಲೀಷ್, ಗಣಿತ, ತೃತೀಯ ಭಾಷೆ ಹಾಗೂ ವಿಜ್ಞಾನ, ಸಮಾಜ ವಿಜ್ಞಾನ. ಸೊ ಇದರಲ್ಲಿ ನಾವು ವಿದ್ಯಾರ್ಥಿಗಳ ಹೆಸರು ಮತ್ತು ಯಾವ ಒಂದು ಸಬ್ಜೆಕ್ಟಲ್ಲಿ ನೈದಾನಿಕದಲ್ಲಿ ಎಷ್ಟು ಮಾರ್ಕ್ಸನ್ನು ಪಡ್ಕೊಂಡಿದ್ದಾರೆ ಅವರು, ಹಾಗೆಯೇ ಗ್ರೇಡನ್ನು ಪಡ್ಕೊಂಡಿದ್ದಾರೆ, ಯಾವ ಗ್ರೇಡನ್ನು ಪಡ್ಕೊಂಡಿದ್ದಾರೆ, ಹಾಗೆ ಸಾಫಲ್ಯದಲ್ಲಿ ಯಾವ ಗ್ರೇಡನ್ನು ಪಡ್ಕೊಂಡಿದ್ದಾರೆ, ಇದಿಷ್ಟನ್ನು ಕೂಡ ನಾವು ಹಾಕಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಪರಿಹಾರ ಬೋಧನೆಗೆ ಒಳಪಡುವ ಮಕ್ಕಳ ವಿವರ. ಪರಿಹಾರ ಬೋಧನೆಗೆ ಅಕಸ್ಮಾತ್ ಏನಾದರೂ ಅವರು ಮಾರ್ಕ್ಸನ್ನು ಕಡಿಮೆ ತೆಗೆದಿದ್ದೆ ಆದರೆ ಅದಕ್ಕೆ ಪರಿಹಾರ ಬೋಧನೆಯನ್ನು ನಾವು ಮಾಡಬೇಕು. ಪರಿಹಾರ ಬೋಧನೆಗೆ ಒಳಪಡುವ ಮಕ್ಕಳ ವಿವರ ಹಾಗೂ ಕಾರ್ಯಯೋಜನೆ, ಬುನಾದಿ ಸಾಮರ್ಥ್ಯದ ವಿವರ ಅಂದರೆ ಅದೆರಡರಲ್ಲೂ ಕೂಡ ಬಿ ಗ್ರೇಡನ್ನೇ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನೈದಾನಿಕ ಮತ್ತು ಸಾಫಲ್ಯ ಎರಡರಲ್ಲೂ ಕೂಡ ಬಿ ಗ್ರೇಡನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಪರಿಹಾರ ಬೋಧನೆ ಅವಶ್ಯಕತೆ ಇದೆ ಅಂತ ಪರಿಹಾರ ಬೋಧನೆಯನ್ನು ಅವರಿಗೆ ಮಾಡಬೇಕು. ಆ ಮಕ್ಕಳ ವಿವರವನ್ನು ಅದರಲ್ಲಿ ಹಾಕುವಂಥದ್ದು. ಲಾಸ್ಟಲ್ಲಿ ಪರಿಹಾರ ಬೋಧನೆ ಯೋಜನೆ. ನಾವು ಪರಿಹಾರ ಬೋಧನೆಯನ್ನು ಮಾಡೋದಕ್ಕೆ ಏನೆಲ್ಲ ಯೋಜನೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅಂಥೇಳಿ ಈ ಕಾಲಮ್ಸಲ್ಲಿ ಹಾಕಬೇಕು. ಕಡಿಮೆ ಸಾಧನೆಯಾದ ಕಲಿಕಾ ಫಲ, ಯಾವ ಕಲಿಕಾ ಫಲ ಈಗ ನಮಗೆ ಮಾಡಲಿಕ್ಕೆ ಸ್ಯಾಪಲ್ಲಿ ಫಸ್ಟ್ ನಾವು ಸೇತುಬಂಧವನ್ನು ಮಾಡಲಿಕ್ಕೆ ಕಲಿಕಾ ಫಲಗಳನ್ನು ಕೊಡ್ತಾರಲ್ವ, ಯಾವ ಕಲಿಕಾ ಫಲದಲ್ಲಿ ಆ ಮಗು ಇನ್ನೂ ಕೂಡ ಸಾಮರ್ಥ್ಯವನ್ನು ಸಾಧಿಸಿಲ್ಲ ಅದನ್ನು ಬರ್ಕೊಳ್ಳುವಂಥದ್ದು. ಹಾಗೆಯೇ ಏನಾಗಿದೆ ಅಂಥೇಳಿ ಅಲ್ಲಿರುವಂಥ ಮಾಹಿತಿಯನ್ನು ಫಿಲ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇಲ್ಲಿ ಸಹಪಾಠ್ಯ ಚಟುವಟಿಕೆಗಳ ಕ್ರಿಯಾ ಯೋಜನೆ, ಇದನ್ನು ಕೂಡ ನಮಗೆ ಸ್ಯಾಪಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನು ಏನು ಮಾಡಿದ್ದೀವಿ, ಮನೆ ಭೇಟಿ ಕೊಟ್ಟಿದ್ದೀವ, ಸೊ ಅದೆಲ್ಲ ಡೀಟೇಲ್ಸನ್ನು ನಾವು ಫಿಲ್ ಮಾಡಿದರೆ ಆಯಿತು. ಇದಿಷ್ಟು ಇವತ್ತಿನ ಒಂದು ಈ ಚಿಕ್ಕದಾದಂತಹ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ
ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಚಿಕ್ಕದಾದಂತಹ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.